ಮತ್ತೊಮ್ಮೆ ತಂಡದ ಮಾಲೀಕರ ಗಮನಕ್ಕೆ 10,000 ಒಬ್ಬ ಪ್ಲೇಯರಿಗೆ 10,000 ಪಾಯಿಂಟ್ಸ್ ಆದಮೇಲೆ ಮಿನಿಮಮ್ 1,000ನೇ ರೈಸ್ ಮಾಡಬೇಕು. KPC 2000, KPC 2000, KFC 2500, KFC 2500, ಚೌಡೇಶ್ವರಿ 3000, ಬಿಳುವಳ ಸ್ಟ್ರೈಕರ್ಸ್ 3500. ಕಳೆದ ಜೂನ್ ತಿಂಗಳಲ್ಲಿ ಬೆಂಗಳೂರಿನ ಜಯನಗರದಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಪ್ರತಿನಿಧಿಸಿ ನಮ್ಮ ತಾಲೂಕಿಗೆ ಹಾಗೂ ನಮ್ಮ ಜಿಲ್ಲೆಗೆ ಕೀರ್ತಿ ತಂದಿರ್ತಾರೆ ವಿನಯ್ ಅವರು. ಅಲ್ಲಿ ಒಂದು ಕೆಟಗರಿಯಲ್ಲಿ ಬಂಗಾರದ ಪದಕ, ಹಾಗೆ ಇನ್ನೊಂದು ಕೆಟಗರಿಯಲ್ಲಿ ಬೆಳ್ಳಿಯ ಪದಕವನ್ನು ವಿನ್ ಆಗೋದ್ರ ಮೂಲಕ ನಮ್ಮ ಊರಿಗೆ ಕೀರ್ತಿ ತಂದಿದ್ದಾರೆ. ಬರಲಿ ಒಂದು ಜೋರಾದ ಚಪ್ಪಾಳೆ ವಿನಯ್ ಅವರಿಗೆ. ಅದೇ ರೀತಿಯಲ್ಲಿ ಇನ್ನೋರ್ವ ಕ್ರೀಡಾಪಟು ಆದಂತಹ ಚಂದ್ರು ಅವರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಜಿಮ್ ಮಾಡೋದಕ್ಕೆ ತುಂಬಾ ಟೈಮ್ ಬೇಕು, ಮತ್ತೆ ಡೆಡಿಕೇಶನ್ ಬೇಕು. ಒಂದು ಫುಡ್ ಡಯಟ್ ಇರ್ಬೋದು, ಇದನ್ನೆಲ್ಲ ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಅಂತದ್ರಲ್ಲಿ ಅವರು ವರ್ಕ್ ಮಾಡೋದು ತಾಲೂಕ್ ಆಫೀಸಲ್ಲಿ ತುಂಬಾ ವರ್ಕ್ ಪ್ರೆಷರ್ ಇರುತ್ತೆ. ಇಂಥ ವರ್ಕ್ ಪ್ರೆಷರ್ ಅಲ್ಲೂ ಸಹ ತಮ್ಮ ಬಿಡುವಿನ ಸಮಯದಲ್ಲಿ ಟ್ರೈನ್ ಮಾಡಿ ಅವರು ಸಹ ಸೆಕೆಂಡ್ ಪ್ಲೇಸ್ ಮಾಡಿದ್ದಾರೆ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಅಲ್ಲಿ. ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಯಾವುದೇ ಒಂದು ಗುರಿಯನ್ನ ಮುಟ್ಟಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ಗುರು ತುಂಬಾ ಮುಖ್ಯ ಆಗ್ತಾರೆ. ಗುರು ಇದ್ರೆ ಮಾತ್ರ ಒಂದು ಗುರಿಯನ್ನ ತಲುಪೋದಕ್ಕೆ ಸಾಧ್ಯ. ಅದೇ ರೀತಿ ಅವರ ಶಿಷ್ಯಂದ್ರು ಅಷ್ಟೇನೆ, ಏನೋ ಒಂದು ಸಾಧನೆ ಮಾಡಿ ಒಂದು ಡಿಸಿಪ್ಲಿನ್ ಇಂದ ಇದ್ರೆ ಮಾತ್ರ ಗುರುಗಳಿಗೂ ಸಹ ಒಳ್ಳೆ ಮರ್ಯಾದೆ. ಅಂತ ಗುರುಗಳ ಸ್ಥಾನದಲ್ಲಿ ಇರತಕ್ಕಂಥ ನಮ್ಮ M.Fit ನ ಮನು ಅವರು ಇನ್ನೊಂದೇನಪ್ಪ ಅಂದ್ರೆ ಖುಷಿ ವಿಚಾರ, ಹಾಗೆ ಹೆಮ್ಮೆ ವಿಚಾರ, ನಮ್ಮ ಜಿಮ್ಮಲ್ಲೇ ಟ್ರೈನರ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಜೊತೆಯಲ್ಲಿ ಒಂದು ಪ್ರೋಟೀನ್ ಶಾಪನ್ನು ಸಹ ಓಪನ್ ಮಾಡಿದ್ದಾರೆ. ಅವರಿಗೂ ಸಹ ದೇವರು ಆರೋಗ್ಯ ಆಯಸ್ಸನ್ನ ಕೊಟ್ಟು ಕಾಪಾಡಲಿ. ಇನ್ನೂ ಹೆಚ್ಚಿನ ಕ್ರೀಡಾಪಟುಗಳನ್ನ ತಯಾರು ಮಾಡುವಂತ ಶಕ್ತಿಯನ್ನ ದೇವ್ರು ಕೊಡ್ಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಬರ್ಲಿ ಒಂದು ಜೋರಾದ ಚಪ್ಪಾಳೆ. ಅದೇ ರೀತಿಯಲ್ಲಿ ನಿಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ಇನ್ನೊಂದು ವಿಷಯನ ಹೇಳೋದಕ್ಕೆ ಇಷ್ಟಪಡ್ತಿದ್ದೀನಿ. ಬಹಳಷ್ಟು ಜನ ಹೇಳ್ತಾ ಇದ್ರು, ನೋಡಿ ಇವರೆಲ್ಲ ಟೂರ್ನಿಮೆಂಟ್ ಅನ್ನ ಮಾಡ್ತಾ ಇದ್ದಾರೆ, ತುಂಬಾ ದುಡ್ಡು ಕಲೆಕ್ಷನ್ ಆಗತ್ತೆ, ಆ ಕಲೆಕ್ಷನ್ ಆಗಿ ದುಡ್ಡನ್ನ ಪೋಲ್ ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಅನ್ಕೊಂಡಿದ್ದೀರಾ. ಈ ಟೈಮಲ್ಲಿ ನಾವು ಕಳೆದ ಬಾರಿ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡಿದ್ವಿ, ಅದೇ ರೀತಿ ಕಬಡ್ಡಿ ಟೂರ್ನಿಮೆಂಟ್ ಅನ್ನು ಸಹ ಆಯೋಜನೆ ಮಾಡಿದ್ವಿ. ಇದರಲ್ಲಿ ಉಳಿತಾಯ ಆದಂತ ಹಣನ ಕ್ರೀಡಾಪಟುಗಳಿಗೋಸ್ಕರನೇ ವಿನಿಯೋಗ ಮಾಡ್ತಾ ಇದ್ದೀವಿ. ಇದೇ ರೀತಿಯಲ್ಲಿ ನಮ್ಮ ಹೊಯ್ಸಳ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಬಹಳಷ್ಟು ಬ್ಲಾಕ್ ಟೂರ್ನಿಮೆಂಟ್ಗಳನ್ನ ಹುಡುಗರಾಡಿದ್ದಾರೆ. ಹತ್ತತ್ರ 50ರಿಂದ 60 ಟೂರ್ನಿಮೆಂಟ್ಗಳನ್ನ ಅಟೆಂಡ್ ಮಾಡಿರೋ ಎಲ್ಲದರಲ್ಲೂ ಸಹ ಪ್ಲೇಸ್ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 70% ಪ್ಲೇಸ್ ಮಾಡಿದ್ದಾರೆ. ಅದರಲ್ಲಿ ಕೆಲವು ಹುಡುಗರು ನ್ಯಾಷನಲ್ಸ್ ಸಹ ಅಟೆಂಡ್ ಮಾಡಿದ್ದಾರೆ. ಇಂಥ ಹುಡುಗರ ಮೇಲೆ ನಾವು ಉಳಿದಂಥ ದುಡ್ಡನ್ನ ಅವರಿಗೋಸ್ಕರ ವ್ಯಯ ಮಾಡ್ತೀವಿ ಬಿಟ್ಟು ಯಾವುದೇ ರೀತಿ ಪಾರ್ಟಿ ಫಂಕ್ಷನ್ನು ಮಾಡೋದು ನಮ್ಮ ಇಷ್ಟರಲ್ಲೇ ಇಲ್ಲ. ಇದೊಂದು ಎಲ್ಲರ ಗಮನದಲ್ಲಿ ಇರಲಿ. ಥ್ಯಾಂಕ್ ಯು ಸೋ ಮಚ್.
SKS 2500, KFC 3000, Strikers 3500, SKS 4000, KFC 4500, Strikers 5000, SKS 5500, KFC 6000. KFC ಪರವಾಗಿ 500, KFC ಪರವಾಗಿ 500, ಒಂದು ಬಾರಿ KFC ಪರವಾಗಿ 500, ಎರಡು ಬಾರಿ KFC ಪರವಾಗಿ 500, ಮೂರು ಬಾರಿ ಸೋಲ್ಡ್. ಮೆಹಮಾನ್ ಶಾಹಿದ್ ಕಡೂರಿಗೆ ಒಳ್ಳೆ ರೈಡರ್ ಆಗಿ ಗುರುತಿಸಿಕೊಳ್ಳುವಂತ ಆಟಗಾರ. ಪವನ್ ಬೆಸ್ಟ್ ಥರ್ಡ್ ಮ್ಯಾನ್, ಒಳ್ಳೆ ಡಿಫೆಂಡರ್. ನಿಶಾಂತ್ ಆಲ್ರೌಂಡರ್. ಅಭಿ ರೈಡರ್. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಹೊಡೆಯೋದ್ರ ಮೂಲಕ ಪ್ರೋತ್ಸಾಹ ನೀಡಬೇಕು. ನಮ್ಮ ಹರ್ಷ ಅವರು ರಾಜ್ಯ ಮಟ್ಟ ಹಾಗೆ ರಾಷ್ಟ್ರ ಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸಿ ಹಲವಾರು ಪ್ರಶಸ್ತಿಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಹಾಗೇನೆ ಪ್ರಸ್ತುತ ಅರಸೀಕೆರೆಯಲ್ಲಿ ತಮ್ಮದೇ ಆದಂತಹ ರಾಹುಲ್ ಆಲ್ರೌಂಡರ್ ಟ್ರಂಕ್ ನಂಬರ್ 6, ರಾಹುಲ್ ಆಲ್ರೌಂಡರ್, ಯಂಗೆಸ್ಟ್ ಪ್ಲೇಯರ್ ಇನ್ ಕಡೂರ್. ರಾಹುಲ್ ಪವರ್ ಸ್ಟಾರ್ ಪರವಾಗಿ 500, ಪೆಸಿಫಿಕ್ 1000, 10,000 ಪವರ್ ಸ್ಟಾರ್ ಪರವಾಗಿ, 20,000 KFC ಪರವಾಗಿ, 21 ಪವರ್ ಸ್ಟಾರ್, 25 YMD, 30,000 KFC ಪರವಾಗಿ, 31 YMD, 32 ಪವರ್ ಸ್ಟಾರ್, 32 ಪವರ್ ಸ್ಟಾರ್, 33 KFC, 33 KFC, 34 ಪವರ್ ಸ್ಟಾರ್, 34 ಪವರ್ ಸ್ಟಾರ್ ಪರವಾಗಿ 34,000 ಪಾಯಿಂಟ್ಗಳು. ಪವರ್ ಸ್ಟಾರ್ ಪರವಾಗಿ 34,000 ಪಾಯಿಂಟ್. 35 KFC, 36 ಪವರ್ ಸ್ಟಾರ್, 37 KFC ಪರವಾಗಿ, 37 ಒಂದು ಬಾರಿ, 38 ಪವರ್ ಸ್ಟಾರ್ ಪರವಾಗಿ, 38 ಒಂದು ಬಾರಿ, 38 ಒಂದು ಬಾರಿ, 32 ಎರಡು ಬಾರಿ, 38 ಮೂರು ಬಾರಿ. ಸೋಲ್ಡ್ ಫಾರ್ ಪವರ್ ಸ್ಟಾರ್ ಕ್ರಿಕೆಟರ್ಸ್, ಸೋಲ್ಡ್ ಫಾರ್ 38,000 ಪಾಯಿಂಟ್ಸ್.